Hi everyone. In this video, we are going to discuss about the problems regarding profit and loss appropriation account. In previous video, we have discussed about the profit and loss appropriation account meaning as well as the format of profit and loss appropriation account. But in this video, we are going to know that how to solve the profit and loss appropriation account problems. So there will be a questions here, the 2018 midterm paper which ask the question here. So let us see the question. So Ravi Rakesh commenced a business in a partnership with a capital of 1,80,000 respectively on 1/4/2015, agreeing to share the profit and loss in the ratio of 3:2. For the year ending on 31st March 2016, they earned the profit 36,000. Okay, so there will be some allowings. Number 1, interest on capital at 5%, interest on drawings Ravi 600, Rakesh 1,000, yearly salary of Rakesh 10,000, their drawings during the year Ravi 16,000, Rakesh 20,000. So question will be the prepare profit and loss appropriation account. ಸೊ ಈ ಥರ ಕ್ವಶನ್ನ ಕೊಟ್ಟಿರ್ತಾನೆ ಎಕ್ಸಾಮಲ್ಲಿ. ಸೊ ನಾವು ಫಸ್ಟ್ ಏನಿದೆ ಈ ಕ್ವಶನ್ನ ಬಿಡಿಸೋಕೆ ಮುಂಚೆ ನಮಗೆ ಫಾರ್ಮೆಟ್ ಗೊತ್ತಿರ್ಬೇಕು. ಸೊ ಏನಿದೆ ಫಾರ್ಮೆಟು ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಹೌದಾ? ಸೊ ಫಸ್ಟ್ ಕ್ರೆಡಿಟ್ ಸೈಡ್ ಏನು ಬರುತ್ತೆ, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರಾಕೆಟಲ್ಲಿ ನೆಟ್ ಪ್ರಾಫಿಟ್. ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಪಾರ್ಟ್ನರ್ಸ್ ಯಾರು ಇರ್ತಾರೆ ಅವ್ರ ಹೆಸರು ಹಾಕ್ಕೊಂಡು ಅಮೌಂಟ್ ಹಾಕೋಬೇಕು. ಸೊ ಕ್ರೆಡಿಟ್ ಸೈಡ್ 2 ಐಟಮ್ ಬರ್ತವೆ. ನೆಕ್ಸ್ಟ್ ಡೆಬಿಟ್ ಸೈಡ್ ಬಂದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಯಾರು ಪಾರ್ಟ್ನರ್ ಇರ್ತಾರೆ ಅವ್ರ ಹೆಸರು ಹಾಕಬೇಕು, ಅವ್ರ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಇರುತ್ತೆ ಆ ಪರ್ಸೆಂಟ್ಲೆ ಕ್ಯಾಲ್ಕುಲೇಟ್ ಮಾಡಿ ಅಮೌಂಟ್ ಹಾಕೋಬೇಕು. ಅದೇ ರೀತಿ ಸ್ಯಾಲರಿ ಟು ಪಾರ್ಟ್ನರ್, ಕಮಿಷನ್ ಟು ಪಾರ್ಟ್ನರ್. ಸೊ ಲಾಸ್ಟ್ಲಿ ಏನಿರುತ್ತೆ, ಇಂಟ್ರೆಸ್ಟ್ ಆನ್ ಲೋನ್ ಇದ್ರೆ ತಗೋಬೇಕು, ಇಲ್ಲಾಂದ್ರೆ ಇಲ್ಲ. ಸೊ ಅದಾದ್ಮೇಲೆ ಕ್ರೆಡಿಟ್ ಸೈಡ್ ಟೋಟಲ್ ಕೂಡಿಸ್ಬೇಕು, ಆಮೇಲೆ ಡೆಬಿಟ್ ಸೈಡ್ ಕಳಿಬೇಕು. ಬಂದಿದ್ದ ಆನ್ಸರ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಆ ಆನ್ಸರ್ ಬಂದಿದ್ದನ್ನ ಇಬ್ರು ಪಾರ್ಟ್ನರ್ಸ್ಗೆ ಹಂಚ್ಬೇಕು. ಈ ರೀತಿ ಏನಿದೆ ಫಾರ್ಮೆಟ್ನಲ್ಲಿ ನೀವು ನೆನಪಿಟ್ಕೊಳಕ್ಕೆ ಟ್ರೈ ಮಾಡ್ಕೋಬೇಕು. ಓಕೆನಾ? ಕ್ವಶನ್ ನೋಡ್ರಿ ಎಷ್ಟಿದೆ. ಈಗ ರಾಮ್ ರಾಕೇಶ್ ಅಂತ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ, ಹೌದಾ? ಸೊ ಅವರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ರಾಮ್ ಏನಿದೆ 1 ಲಕ್ಷ ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಬಿಸ್ನೆಸ್ ನಲ್ಲಿ. ಅದೇ ರೀತಿ ರಾಕೇಶ್ 80,000 ಕಾಂಟ್ರಿಬ್ಯೂಟ್ ಮಾಡ್ತಾನೆ. ಸೊ ಇದರ ಅರ್ಥ ಏನು, 1 ಲ್ಯಾಕ್ ರವಿದು, 80,000 ರಾಕೇಶ್ ಇದು ಇವರು ಕ್ಯಾಪಿಟಲ್ಸ್. ಆ ಕ್ಯಾಪಿಟಲ್ಸ್ ನ ಹಾಕ್ತಾರೆ. ಆಮೇಲೆ ಅವರು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಬಂದಿದ್ದನ್ನ ರೇಷಿಯೋನ 3:2 ಅಲ್ಲಿ ಹಂಚ್ಕೊಂತಾರೆ. ಎಷ್ಟು? 3:2 ಅಂದ್ರೆ 3/5 2/5 ಅಂತ. ಸೊ ಅದೇ ರೀತಿ ಬಿಸ್ನೆಸ್ ಯಾವಾಗ ಎಂಡ್ ಮಾಡ್ತಾರೆ ಅವರು, ಆ ಇಯರ್ದು 31st ಮಾರ್ಚ್ 2016. 1/4 ಸ್ಟಾರ್ಟ್ ಆಗಿದೆ, 31st ಮಾರ್ಚ್ಗೆ ಎಂಡ್ ಆಗುತ್ತೆ, ಹೌದಾ? ಆ 1 ವರ್ಷದ ಅವ್ರದ್ದು ಪ್ರಾಫಿಟ್ ಎಷ್ಟಿದೆ, 36,000, ಹೌದಾ? ಸೊ ಇದನ್ನ ಪ್ರಾಫಿಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ರೀತಿ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ, ನಾವು ನೋಡ್ಕೋಬೇಕು. ಓಕೆನಾ? ಸೊ ನೋಡಮ್ಮ, ಸೊ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಕ್ವಶನ್ ನಾವು ಓದಿದ್ದೀನಿ. ಸೊ ಅದನ್ನ ಯಾವ ರೀತಿ ಸೊಲ್ಯೂಷನ್ ಮಾಡ್ಬೇಕಂದ್ರೆ, ಫಸ್ಟ್ ಸೊಲ್ಯೂಷನ್ ಅಂತ ಬರ್ಕೊಂಡು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st ಮಾರ್ಚ್, ಇಲ್ಲಿ ಇಯರ್ ಕೊಟ್ಟಿದ್ದಾನೆ ಎಷ್ಟಿದೆ, 31st ಮಾರ್ಚ್ 2016 ಅಂತ ಹಾಕೋಬೇಕು, ಹೌದಾ? ಆಮೇಲೆ ಪರ್ಟಿಕ್ಯುಲರ್ಸ್ ರುಪೀಸ್ ಡೆಬಿಟ್ ಕ್ರೆಡಿಟ್ ಇವೆಲ್ಲ ಕಂಪಲ್ಸರಿ ಆಗಿ ಹಾಕಬೇಕು. ಸೊ ಫಸ್ಟ್ ಏನಿದೆ ಇಲ್ಲಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಹೌದಾ? ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ಟ್ ಇಯರ್ ಅವ್ರ ಪ್ರಾಫಿಟ್ ಎಷ್ಟಿತ್ತು, 36,000, ಹೌದಾ? ಸೊ ಅದನ್ನ ಇಲ್ಲಿ ಬರ್ಕೋಬೇಕು, 36,000. ಅದೇ ರೀತಿಯಾಗಿ ಇನ್ನೊಂದು ಐಟಮ್ ಇಲ್ಲಿ ಏನ್ ಬರುತ್ತೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಹೌದಾ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಅಂಡರ್ಲೈನ್ ಮಾಡಿಕೊಂಡು, ಸೊ ಇಬ್ರು ಪಾರ್ಟ್ನರ್ ಹೆಸರು ಬರ್ಕೋಬೇಕು. ಯಾರಿದ್ದಾರೆ, ರವಿ, ಇನ್ನೊಬ್ಬರು ಯಾರು, ರಾಕೇಶ್, ಹೌದಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಹೌದಾ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಿದೆ, ರವಿದು 600, ರಾಕೇಶ್ ಇಂದು 1000. ರವಿ 600, ರಾಕೇಶ್ 1000. ಸೊ ಇದನ್ನೆಲ್ಲ ಎರಡು ಆಡ್ ಮಾಡಿ ಹೊರಗಡೆ ಹಾಕೋಬೇಕು. ಎಷ್ಟಾಗುತ್ತೆ, 1,000
600 ಹೌದಾ. ಸೊ ಕ್ರೆಡಿಟ್ ಸೈಡ್ ಎರಡು ಐಟಮ್, ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇನ್ನೊಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್. ನೆಕ್ಸ್ಟ್ ಡೆಬಿಟ್ ಸೈಡ್ ಬರ್ರಿ. ಫಸ್ಟ್ ಐಟಮ್ ಏನ್ ಬರುತ್ತೆ ಇಲ್ಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೌದಾ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರ್ದು ಅಂಡರ್ಲೈನ್ ಮಾಡ್ರಿ. ಸೊ ಇಬ್ರು ಪಾರ್ಟ್ನರ್ ಯಾರಿದ್ದಾರೆ, ಸೇಮ್ ಹೆಸರು ಬರೀರಿ, ರವಿ ರಾಕೇಶ್ ಹೌದಾ. ಸೊ ಕ್ಯಾಪಿಟಲ್ ಎಷ್ಟಿದೆ ರವಿದು, 1 lakh ಇದೆ ಹೌದಾ. ಸೊ ಇಲ್ಲಿ 1 lakh ಇಂಟು, ಸೊ ಇವನ್ ಎಷ್ಟಿದೆ 80,000. ಸೊ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನೋಡ್ರಿ, ಏನಂತ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 5%. ಸೊ 5% ಶೇರ್ ಮಾಡ್ಬೇಕು. ಸೊ ಎಷ್ಟಾಗುತ್ತೆ, 10,000 ಇಂಟು 1 lakh ಇಂಟು 5% ಮಾಡಿದ್ರೆ ಇದು, ಸೊ ನೋಡಿ 1 lakh ಇಂಟು 5 ಡಿವೈಡೆಡ್ ಬೈ 100 ಮಾಡಿದ್ರೆ 5,000 ಬರುತ್ತೆ. ಸೊ ಅದೇ ರೀತಿಯಾಗಿ 80,000 ಇಂಟು 5 ಡಿವೈಡೆಡ್ ಬೈ 100 ಮಾಡಿದ್ರೆ 4,000 ಬರುತ್ತೆ. ಸೊ ಇದನ್ನ ನಾವು ಈ ತರನ ಹಚ್ಚಬಹುದು, ಅಥವಾ ನೀವು 5,000 ಇಲ್ಲಿ 4,000 ಹಚ್ಚಿ ಇವೆರಡು ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ 9,000 ಹಚ್ಚಬಹುದು. ಓಕೆನಾ. ಈಗ ನೆಕ್ಸ್ಟ್ ಏನಿದೆ, ಏನ್ ಕೊಟ್ಟಿದ್ದಾನೆ ಇಲ್ಲಿ, ಇಯರ್ಲಿ ಸ್ಯಾಲರಿ ಆಫ್ ರಾಕೇಶ್ ಹೌದಾ. ಇಲ್ಲಿ ಇಯರ್ಲಿ ಅಂತ ಕೊಟ್ಟಾನ ಹೌದಾ, ಕರೆಕ್ಟ್ ಆಗಿ ನೋಡ್ಕೋಬೇಕು. ಇಯರ್ಲಿ ಅಂತ ಕೊಟ್ಟಾಗ ಡೈರೆಕ್ಟ್ ಆಗಿ ತಗೋಬೇಕು. ಇನ್ ಕೇಸ್ ಸ್ಯಾಲರಿ ಆಫ್ ರಮೇಶ್ ಪರ್ ಮಂತ್ ಅಂತಿದ್ರೆ ಇಂಟು 12 ಮಾಡ್ಕೋಬೇಕು. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನಿದೆ, ಇಯರ್ಲಿ ಏನ್ ಕೊಟ್ಟಿದ್ದಾನೆ, ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು, ಡೈರೆಕ್ಟ್ ನ ತಗೋಬೇಕು. ಸೊ ಇಲ್ಲಿ ಬರೀಬೇಕು ಏನಂತ, ಸ್ಯಾಲರಿ ಆಫ್ ರಾಕೇಶ್ ಹೌದಾ, ಎಷ್ಟಿದೆ 10,000. ನೆಕ್ಸ್ಟ್ ಏನಿದೆ ನೋಡ್ರಿ, ಅಡ್ಜಸ್ಟ್ಮೆಂಟ್ ಏನ್ ಹೇಳುತ್ತೆ, ದೇ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ 16,000 20,000. 16,000 ರವಿಗೆ, 20,000 ರಾಕೇಶಿಗೆ. ಆದ್ರೆ ಇಲ್ಲಿ ನಾವು ನೆನಪಿಟ್ಕೋಬೇಕು, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ಡ್ರಾಯಿಂಗ್ಸ್ ನ ನಾವು ಕನ್ಸಿಡರ್ ಮಾಡಲ್ಲ, ಓನ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ ಈ ಅಡ್ಜಸ್ಟ್ಮೆಂಟ್ ನಮಗೆ ಯೂಸ್ಫುಲ್ ಆಗೋದಿಲ್ಲ. ಸೊ ಇದು ಕನ್ಫ್ಯೂಷನ್ ಕೊಟ್ಟಿರ್ತಾನೆ. ಸೊ ಇದನ್ನ ಯಾವುದೇ ರೀತಿಯಾದಂತ ಟ್ರೀಟ್ಮೆಂಟ್ ಪ್ರಾಬ್ಲಮ್ ಅಲ್ಲಿ ಇರಲ್ಲ. ಡ್ರಾಯಿಂಗ್ಸ್ ಅಂತ ಬಂದ್ರೆ ತಗೋಬಾರ್ದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಂದ್ರೆ ಅದನ್ನ ತಗೋಬೇಕು. ಓಕೆನಾ. ಸೊ ಇದಾದ ತಕ್ಷಣ ನೋಡ್ಬೇಕು, ಈಗೆಲ್ಲ ಅಡ್ಜಸ್ಟ್ಮೆಂಟ್ಸ್ ಆಗಿದಾವೆ. ಇನ್ ಕೇಸ್ ಇನ್ನೊಂದು ಏನೇನು ಮಿಸ್ ಆಗಿದಾವೆ, ಕಮಿಷನ್ ಇದ್ರೆ ತಗೋಬೇಕು, ಇಂಟ್ರೆಸ್ಟ್ ಆನ್ ಲೋನ್ ಇದ್ರೆ ತಗೋಬೇಕು. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಓಕೆನಾ. ಸೊ ಈಗೇನಿದೆ ಟೋಟಲ್ ಮಾಡಿ. ಸೊ 36 ಪ್ಲಸ್ 1,600 ಮಾಡಿದ್ರೆ ಎಷ್ಟಾಗುತ್ತೆ, 37,600 ಆಗುತ್ತೆ ಹೌದಾ. ಸೊ ಇದನ್ನ ಟೋಟಲ್ ಮಾಡಿ, ಇದೇ ಸೇಮ್ ಟೋಟಲ್ ಇಲ್ಲಿ ಹಾಕೋಬೇಕು, 37,600 ಹೌದಾ. ಸೊ ಇದನ್ನ 37,600 ಅಂತ ಹಚ್ಕೋಬೇಕು. ಸೊ ಆಮೇಲೆ 5,000 4,000 10,000 ಇದರಲ್ಲಿ ಮೈನಸ್ ಮಾಡ್ಬೇಕು ಹೌದಾ. ಸೊ ಮೈನಸ್ ಬಂದಿದ್ದು ಎಷ್ಟು ಬರುತ್ತೆ ಅಂದ್ರೆ 18,600 ಬರುತ್ತೆ ಹೌದಾ. ಸೊ ಆ ಬಂದಿದ್ದ ಆನ್ಸರ್ ನಾವು ಏನಂತ ಬರಿಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೌದಾ. ಸೊ ಇದು ಪ್ರಾಫಿಟ್ ಅಂದಾಗೆ ಹೌದಾ. ಸೊ ಈ ಬಂದಿದ್ದ ಆನ್ಸರ್ನ ನಾವು ರೌಂಡ್ ಅಪ್ ಆಗಿ ಮಾಡ್ಕೋಬಹುದು. ಇನ್ ಕೇಸ್ ಈ ಸೈಡ್ ಟೋಟಲ್ ಜಾಸ್ತಿ ಇದ್ರೆ ಈ ಟೋಟಲ್ ಮತ್ತೆ ಇಲ್ಲಿ ಹಚ್ಚಿ, ಸೊ ಇದ್ರಲ್ಲಿ ಕಳಿಬೇಕಾಗುತ್ತೆ. ಮತ್ತೆ ಅವಾಗ ಏನ್ ಮಾಡ್ಬೇಕು, ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇಲ್ಲಿ ಬರ್ದು ಬ್ರಾಕೆಟ್ ಅಲ್ಲಿ ಇಲ್ಲಿ ಲಾಸ್ ಅಂತ ಬರಿಬೇಕು. ಇನ್ ಕೇಸ್ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದ್ರೆ. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಏನಿದೆ, ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. ಸೊ ಅದಕ್ಕೆ ನಾವು ಈ 37,600 ಅಲ್ಲಿ ಈ ಮೂರನ್ನ ಮೈನಸ್ ಮಾಡಿದಾಗ 18,600 ಆನ್ಸರ್ ಬರುತ್ತೆ. ಸೊ ಇದಾದ ತಕ್ಷಣ ಈ ಅಮೌಂಟ್ ನ ಇಬ್ರು ಪಾರ್ಟ್ನರ್ಗೆ ಶೇರ್ ಮಾಡಬೇಕು ಹೌದಾ. ಅಲ್ಲಿ ರೇಷಿಯೋ ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ ನೋಡಿ ಕ್ವಶನ್ ಅಲ್ಲಿ, 3:2 ಅಂತ ಕೊಟ್ಟಿದ್ದಾನೆ ಹೌದಾ. ಸೊ ಈ ರೇಷಿಯೋದಲ್ಲಿ ಇಬ್ಬರಿಗೆ ಹಂಚಬೇಕು. ಈಗ ನೋಡ್ರಿ, ರವಿ ಅಂತ ಬರ್ದು 18,600 ಇಂಟು 3:2 ಅಂದ್ರೆ 3/5, 18,600 ಇಂಟು 2/5. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ, 11,160 ರವಿಗೆ, 7,440 ರಾಕೇಶ್ಗೆ. ಸೊ ಇದನ್ನ ನಾವು ಈ ತರ ಶೇರ್ ಮಾಡಬೇಕು, ಯಾರಿಗೆ, ರವಿ ಆ್ಯಂಡ್ ರಾಕೇಶ್. ಸೊ ಇದಾದ ತಕ್ಷಣ ನಾವು ಒಂದು ನೋಟ್ ಬರಿಬೇಕು. ನೋಟ್ ಎದಕ್ಕೆ ಬರಿಬೇಕಂತಂದ್ರೆ, ಸೊ ನಾವು ಅಲ್ಲಿ ಒಂದು ಐಟಮ್ನ ಮಿಸ್ ಮಾಡಿದ್ವಿ, ಯಾವುದು, ಡ್ರಾಯಿಂಗ್ಸ್ ಅಂತ. ಸೊ ಅದರ ರಿಲೇಟೆಡ್ ನೋಟ್ ಬರಿಬೇಕು. ಏನಿದು ನೋಟ್ ಅಂದ್ರೆ, ಇಗ್ನೋರ್ ದ ಡ್ರಾಯಿಂಗ್ಸ್, ವೆನ್ ಇಂಟ್ರೆಸ್ಟ್ ಆನ್
ಡ್ರಾಯಿಂಗ್ಸ್ ಈಸ್ ಗಿವನ್. ಸೊ ಇದರ ಅರ್ಥ ಏನಂತಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಮೌಂಟ್ ಕೊಟ್ಟಿದಾಗ ನಮಗೆ ಡ್ರಾಯಿಂಗ್ಸ್ ಅಮೌಂಟ್ ತಗೊಳೋದು ಅವಶ್ಯಕತೆ ಇಲ್ಲ. ಸೊ ಇದೇನಿದೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿನ 2018 ಮಿಡ್ ಟರ್ಮ್ ಪೇಪರಿನ ಸೊಲ್ಯೂಷನ್. ಸೊ ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಬಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮನ್ನ ಡೌಟ್ನ ಕ್ಲಾರಿಫೈ ಮಾಡ್ಕೋಬಹುದು. ಓಕೆನಾ. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ಈಗ ಇದೇ ವಿಡಿಯೋಲಿ ಮಾಡೋಣ. ಓಕೆ, ಪ್ರಾಬ್ಲಮ್ ಇದೆ ನೋಡಿ. ಅಶ್ವಿನಿ, ಭರಣಿ, ಕೃತಿಕಾ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ದೇ ಶೇರ್ ಪ್ರಾಫಿಟ್ ಅಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 2:1. The capital on 1/4/2000, 1 lakh for Ashwini, 80,000 for Bharani and 60,000 for Krutika. Okay, so their ratio will be 2:1. ಅಂದರೆ 3 ಜನ ಪಾರ್ಟ್ನರ್ ಇದ್ದಾರೆ, ಅಶ್ವಿನಿ, ಭರತಿ, ಕೃತಿ. ಸೊ ಅವ್ರ ಕ್ಯಾಪಿಟಲ್ ಏನಿದೆ 1 lakh, ಆಮೇಲೆ 80,000, 60,000. ಅದೇ ರೀತಿ ಅವ್ರ ರೇಷಿಯೋ 2:1 ಇದೆ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಹೇಳುತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8% ಇದೆ. ಆಮೇಲೆ ಅಲೌಡ್ ಸ್ಯಾಲ್ರಿ ಪರ್ ಮಂತ್. ನೋಡಿ, ಈಗ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಇಯರ್ಲಿ ಅಂತಿತ್ತು, ಈ ಪ್ರಾಬ್ಲಮಲ್ಲಿ ಪರ್ ಮಂತ್ ಅಂತಿದೆ. ಹೌದಾ, ಪರ್ ಮಂತ್ ಅಂತ ಬಂದಾಗ ಇಂಟು 12 ಮಾಡ್ಕೋಬೇಕು. ಓಕೆ, ಇಂಟು 12 ಟು ಅಶ್ವಿನಿ. ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ 10,000, 8,000, 6,000. ಇಲ್ಲಿ ನೋಡ್ರಿ, ಕರೆಕ್ಟಾಗಿ ಹೋದ್ರಿ. ಡ್ರಾಯಿಂಗ್ಸ್ ಅಂತಿದೆ, ದೇರ್ ಡ್ರಾಯಿಂಗ್ಸ್ ಅಂತ ಬಂದರೆ ಈ ಪ್ರಾಬ್ಲಮಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆನಾ. ಸೊ ಡ್ರಾಯಿಂಗ್ಸ್ ಅಮೌಂಟು ಈ ಪ್ರಾಬ್ಲಮಲ್ಲಿ ಬರಲ್ಲ. ಸೊ ನೆಕ್ಸ್ಟ್ ಕೆಳಗಡೆ ಏನಿದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 1,000. ಸೊ ಇದು ಬರುತ್ತೆ 1,000, ಆಮೇಲೆ 800, ಆಮೇಲೆ 600. ಸೊ ಅದೇ ರೀತಿ ದೇ ಮೇಡ್ ದ ಪ್ರಾಫಿಟ್ ಆಫ್ಟರ್ ದ ಅಡ್ಜಸ್ಟ್ಮೆಂಟ್ ಆಫ್ ಸ್ಯಾಲರಿ ಬಿಫೋರ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 39,000. ಈ 39,000 ಏನಿದೆಯಲ್ಲ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೋಡೋಣ, ಈ ಕ್ವಶನ್ನ ಫಸ್ಟ್ ನೀಟಾಗಿ ಓದ್ಕೊಂಡು ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಬರುತ್ತೆ ಅಂತ ಡಿಸೈಡ್ ಮಾಡ್ಕೋಬೇಕು. ಸೊ ಇದಕ್ಕೆ ಮುಂಚೆ ನಿಮಗೆ ಫಾರ್ಮೆಟ್ ಕರೆಕ್ಟಾಗಿ ನೆನಪಿದ್ರೆ ಪ್ರಾಬ್ಲಮ್ನ ಈಸಿ ಮಾಡೋಕ್ಕೆ ಬರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಬ್ಲಮ್. ನೋಡಿ, ಫಾರ್ಮೆಟ್ ಹಾಕ್ಕೊಂಡು, ಸೊ ಏನಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2013 ಅಂತ ಕೊಟ್ಟಿದ್ದಾನೆ. ಹೌದಾ. ಸೊ ಫಸ್ಟ್ ಇಲ್ಲಿ ಏನು ತಗೋಬೇಕು ನಾವು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಪ್ರಾಫಿಟ್ ಅಮೌಂಟ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಎಷ್ಟು 39,000. ಹೌದಾ. ಸೊ ನೆಕ್ಸ್ಟ್ ಏನು ಬರುತ್ತೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ. ಹೌದಾ, 3 ಜನದ ಹೆಸರು ಬರ್ಕೋಬೇಕು, ಅಶ್ವಿನಿ, ಭರಣಿ, ಆಮೇಲೆ ಕೃತಿಕಾ. ಹೌದಾ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಲ್ಲಿದೆ, 1,000, 800, ಆಮೇಲೆ 600. 1,000, 800, 600. ಇವು ಮೂರನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ, 2,400. ಸೊ ಇದನ್ನು ಮೂರನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ, 2,400. ಸೊ ನೆಕ್ಸ್ಟ್ ಮತ್ತೆ ಡೆಬಿಟ್ ಸೈಡ್ ಬರ್ಬೇಕು. ಹೌದಾ. ಫಸ್ಟ್ ಐಟಮ್ ಏನು ಬರುತ್ತೆ ಇಲ್ಲಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಹೌದಾ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಮತ್ತೆ 3 ಜನದ ಹೆಸರು ಹಾಕ್ಕೋಬೇಕು. ಹೌದಾ, ಶಾರ್ಟ್ಕಟ್ಟಾಗಿ ಬರಿತೀನಿ, ABK ಅಂತ. ಸೊ ಎ ಕ್ಯಾಪಿಟಲ್ ಎಷ್ಟಿದೆ, 1 lakh. ಬಿದೆಷ್ಟಿದೆ ಇವ್ರದ್ದು 80,000. ಕೆದೆಷ್ಟಿದೆ 60,000. ಹೌದಾ, 3 ಜನಕ್ಕೆ ಸೇಮ್ ಪರ್ಸೆಂಟೇಜ್. ಹೌದಾ, ಎಷ್ಟಿದೆ ಪರ್ಸೆಂಟೇಜ್, 8% ಕೊಟ್ಟ. 8/100, 8/100, 8/100. ಹೌದಾ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, 8,000, 6,400, ಆಮೇಲೆ 4,800. ಹೌದಾ. ಇಂಟ್ರೆಸ್ಟ್ ಆನ್, ಸಾರಿ ಡ್ರಾಯಿಂಗ್ಸಲ್ಲಿ ಇದು ಮಿಸ್ಟೇಕ್ ಆಗಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸಾರಿ. ಸೊ ಇದೇನಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಹೌದಾ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈ ಸೈಡ್ ಬರುತ್ತೆ. ಸೊ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆದಮೇಲೆ ಸೊ ನೆಕ್ಸ್ಟ್ ಏನಿದೆ ನೋಡ್ರಿ, ಅಲೌಡ್ ಸ್ಯಾಲರಿ 500 ಪರ್ ಮಂತ್. ಹೌದಾ, 500 ಪರ್ ಮಂತ್ ಬಂದರೆ ಇಂಟು 12 ಮಾಡ್ಕೋಬೇಕು. ಹೌದಾ. ಸೊ ಸ್ಯಾಲರಿ ಯಾರಿಗಿದೆ, ಅಶ್ವಿನಿಗೆ. ಇಲ್ಲಿ ಬರಿಬೇಕು ಏನು, ಸ್ಯಾಲರಿ ಟು
ಅಶ್ವಿನಿ. ಎಷ್ಟಿದೆ 500 ಇಂಟು 12 ಯಾಕೆ ಮಾಡಿವತ್ತ ಅಂತಂದ್ರೆ ಇಲ್ಲಿ ಪರ್ ಮಂತ್ ಅಂತ ಕೊಟ್ಟಿದ್ದಾನೆ. ಹೌದಾ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಇಯರ್ಲಿ ಅಂತಿತ್ತು, ಸೊ ಅದಕ್ಕೆ ಇಂಟು 12 ಮಾಡಿಲ್ಲ, ಡೈರೆಕ್ಟ್ ಆಗಿ ಹಾಕೊಂಡಿದ್ದು. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಏನಿದೆ 500 ಪರ್ ಮಂತ್ ಅಂತ ಕೊಟ್ಟಿದ್ದಾನೆ, ಅದಕ್ಕೆ ಇಂಟು 12 ಮಾಡ್ಕೋಬೇಕು. 500 ಇಂಟು 12 ಮಾಡಿದ್ರೆ ಎಷ್ಟು ಬರುತ್ತೆ? 6000 ಬರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ನೋಡ್ಬೇಕು. ಕಮಿಷನ್ ಏನಾದರೂ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ, ಕೊಟ್ಟಿದ್ರೆ ತಗೋಬೇಕು. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಕಮಿಷನ್ ಕೊಟ್ಟಿಲ್ಲ. ಸೊ ಅದೇ ರೀತಿ ಇಂಟ್ರೆಸ್ಟ್ ಆನ್ ಲೋನ್ ಇದ್ರೆ ತಗೋಬೇಕು. ಈ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಇಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ನೋಡ್ಬೇಕು ಟೋಟಲ್ ಯಾವ ಸೈಡ್ ಜಾಸ್ತಿ ಇದೆ, ಈ ಸೈಡ್ ಟೋಟಲ್ ಜಾಸ್ತಿ ಇದೆನಾ, ಸೊ ಈ ಟೋಟಲ್ ಸೈಡ್ ಜಾಸ್ತಿ ಇದೆನಾ ಅಂತ ನೋಡ್ಕೋಬೇಕು. ಸೊ ಕಾಮನ್ ಆಗಿ ಈ ಸೈಡ್ ಟೋಟಲ್ ಏನಿದೆ ಜಾಸ್ತಿ ಇದೆ. ಹೌದಾ, ಎಷ್ಟು ಆಗುತ್ತೆ ಇದನ್ನ ಟೋಟಲ್ ಮಾಡಿದ್ರೆ ನೋಡ್ರಿ 41,400 ಆಗುತ್ತೆ. ಸೊ ಇದೇ ಸೇಮ್ ಅಮೌಂಟ್ ಇಲ್ಲಿ ಹಚ್ಚೋಬೇಕು 41,400. ಸೊ ಇದನ್ನ ಟೋಟಲ್ ಮಾಡಿ ಸೊ ಒಂದೊಂದು ಐಟಮ್ನ ಡಿಡಕ್ಟ್ ಮಾಡ್ಕೊಂಡು ಬರಬೇಕು. ಹೌದಾ, ಮೈನಸ್ ಮಾಡ್ಬೇಕು ಇವೆಲ್ಲ. ಸೊ ಲಾಸ್ಟಿಗೆ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೆ ಆನ್ಸರ್? ಇದು 16,200 ಅಂತ ಉಳಿಯುತ್ತೆ. ಈ ಬಂದಿದ್ದ ಆನ್ಸರ್ ನಾವು ಏನಂತ ಬರೀಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹೌದಾ, ಸೊ ಇದೇನಿದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಸೊ ಈ ಬಂದಿದ್ದ ಪ್ರಾಫಿಟ್ನ 3 ಜನಕ್ಕೆ ಹಂಚಬೇಕು. ಲಾಸ್ಟ್ ಸ್ಟೆಪ್ ಎ ಬಿ ಕೆ ಅವ್ರು ಶಾರ್ಟ್ಕಟ್ ಆಗಿ ಬರ್ದೇನೆ ಎಷ್ಟಿದ್ದೇನೆ. ಸೊ 16,200, 16,200, 16,200. ಸೊ ಅವ್ರು ರೇಷೋ ಕೊಟ್ಟಿದ್ರು ನೋಡ್ರಿ. ಹೌದಾ, ಎಷ್ಟಿತ್ತು ಅವ್ರದ್ದು ರೇಷೋ? 2:2:1. ಅದನ್ನ ಹಂಚ್ಬೇಕಂದ್ರೆ 2/5, 2/5, 1/5. ಸೊ ಇವ್ರಿಗೆ ಎಷ್ಟು ಬರುತ್ತೆ ಹಂಚಿದ್ರೆ? 6,480, 6,480, 3,240. ಸೊ ಇದನ್ನ 3 ಜನಕ್ಕೆ ಹಂಚ್ಬೇಕು. ಸೊ ಈ ರೀತಿ ಏನಿದೆ ನೀವು ಪ್ರಾಬ್ಲಮ್ ಮಾಡಿದ್ರೆ ಎಕ್ಸಾಮಲ್ಲಿ 6 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಆಮೇಲೆ ಇದು ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಲ್ಲಿನೂ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟಿಗೆ ಇನ್ನೊಂದು ಸ್ಟೆಪ್ ಏನು ಮಾಡಬೇಕು? ನೋಟ್ ಅಂತ ಬರೀಬೇಕು. ಸೊ ನೋಟ್ ಆಲ್ರೆಡಿ ಬರ್ದಿದ್ರಲ್ಲ, ಸೇಮ್ ಏನು, ಇಗ್ನೋರ್ ದ ಡ್ರಾಯಿಂಗ್ಸ್ when interest on drawings is given. ಈ ರೀತಿ ನಾವು ಲಾಸ್ಟಿಗೆ ನೋಟ್ ಬರೆದು ಪ್ರಾಬ್ಲಮ್ನ ಕ್ಲೋಸ್ ಮಾಡಬೇಕು. ಸೊ ಇದನ್ನೆಲ್ಲ ಏನಿದೆ ನಿಮಗೆ 6 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ ಎಕ್ಸಾಮಲ್ಲಿ. ಆಮೇಲೆ ಇನ್ ಕೇಸ್ ನಿಮಗೆ ಆ್ಯನ್ಯುವಲ್ ಅಲ್ಲಿ 5 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೇಳ್ತಾನೆ. ಯಾವ ರೀತಿ ಅಂದರೆ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ವಿತ್ 5 ಇಮ್ಯಾಜಿನರಿ ಫಿಗರ್ ಅಂತ ಹೇಳ್ತಾನೆ. ಸೊ ಅವಾಗ ನೀವೇನು ಮಾಡಬೇಕು? ನೀವೇ ಓನ್ ಆಗಿ ಪ್ರಾಫಿಟ್ ಆ್ಯಂಡ್ ಲಾಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ ಈ ಐಟಮ್ನ ಹಾಕಿ ಇಮ್ಯಾಜಿನರಿ ಒಂದು ಫಿಗರ್ ಹಾಕಿ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು ವಿಥೌಟ್ ಕ್ವಶನ್. ಸೊ ಅದನ್ನು ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಇದೇನಿದೆ 2 ಪ್ರಾಬ್ಲಮ್ಸ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ. ಸೊ ಇನ್ ಕೇಸ್ ನಿಮಗೆ ಇನ್ನೂ ಪ್ರಾಬ್ಲಮ್ಸ್ ಬೇಕಂದ್ರೆ ನಾನು ನಿಮಗೆ ವಾಟ್ಸಪ್ ಥ್ರೂ ಬೇಕಾದರೆ ಕಳಿಸ್ತೇನೆ. ಓಕೆನಾ? ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.